ಪಾರ್ಟಿಯ ಮಜಾ ಹಿಂದಿನ ವರ್ಷಗಳಂತಿರುವುದು ಡೌಟೆ. ಯಾಕಂದ್ರೆ ದೆಹಲಿ ಗ್ಯಾಂಗ್ ರೇಪ್ ಪ್ರಕರಣ ಇಲ್ಲಿಯ ಹುಡುಗಿಯರನ್ನ ಕಂಗೆಡಿಸಿರುವುದು ಸುಳ್ಳಲ್ಲ. ಹುಡುಗಿಯರೇ ಕಡಿಮೆ ಆದ್ಮೇಲೆ ಪಾರ್ಟಿಗೆ ರಂಗೆಲ್ಲಿ ಏನೋ ಹತ್ರ ಬರ್ತಾ ಇದೆ. ಬೆಂಗಳೂರಿನ ಸಾಕಷ್ಟು ಕಡೆ ಇಯರ್ ಎಂಡ್ ಹಾಗೂ ನ್ಯೂ ಇಯರ್ ನ ಪಾರ್ಟೀಸ್ ಕೂಡ ಪ್ರಿಪರೇಷನ್ ನಡೀತಾ ಇದೆ. ಆದ್ರೆ ಈ ಬಾರಿ ಇಂಥ ಪಾರ್ಟಿಗಳಿಗೆ ಅಟೆಂಡ್ ಆಗೋ ಹುಡುಗಿಯರ ಸಂಖ್ಯೆಯಲ್ಲಿ ಇಳಿಮುಖ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಇದು ದೆಹಲಿ ಗ್ಯಾಂಗ್ ರೇಪ್ ಎಫೆಕ್ಟ್. ಹೊಸ ವರ್ಷ 2013. ಈ ವಿಶೇಷ ದಿನದ ಸ್ವಾಗತಕ್ಕೆ ಇಡೀ ಬೆಂಗಳೂರೇ ಸಜ್ಜಾಗಿದೆ. ಎಲ್ಲ ಸ್ಟಾರ್ ಹೋಟೆಲ್ಗಳು, ಪಬ್ಗಳು, ರೆಸಾರ್ಟ್ಗಳು ಇಯರ್ ಎಂಡ್ ಪಾರ್ಟಿಗೆ ಸಿದ್ಧತೆ ನಡೆಸ್ತಾ ಇವೆ. ಆದ್ರೆ ಮಧ್ಯರಾತ್ರಿವರೆಗೆ ಕುಣಿದು ಕುಪ್ಪಳಿಸಿ ಎಂಜಾಯ್ ಮಾಡಬೇಕಿದ್ದ ಹುಡುಗಿಯರು ಮಾತ್ರ ಪಾರ್ಟಿಗೆ ನೋ ಅಂತಿದ್ದಾರೆ. No, I'm not going to any parties, but still I think it's not safe according to what's happening. No, it's not that. I have New Year with my family, so. But still, even if it was safe, I don't think it's ever going to be safe with all the men here. I wouldn't want to take a risk. Yeah, obviously it's not safe. If you go with a group of friends, yeah, it is safe. Only if you go with a group of friends, but going alone or with just one person is not at all safe. I'm usually not allowed to go for parties, so I just go out with my parents every year. ಇದು ದೆಹಲಿಯ ಗ್ಯಾಂಗ್ ರೇಪ್ ಎಫೆಕ್ಟ್. ರಾತ್ರಿ 9 ಗಂಟೆಗೆ ತಿರುಗಾಡಿದ ಹುಡುಗಿ ಕಥೆನೇ ಹೀಗಾದ್ಮೇಲೆ ನಾವು ಮಧ್ಯರಾತ್ರಿವರೆಗೂ ಪಾರ್ಟಿ ಮಾಡೋದಾದ್ರೂ ಹೇಗೆ ಅನ್ನೋದು ಹುಡುಗಿಯರ ಆತಂಕ. ಹಾಗಾಗಿ ರಾತ್ರಿಯ ಪಾರ್ಟಿಗಳಿಗೆ ಬಾಯ್ ಬಾಯ್ ಅಂತಿದ್ದಾರೆ. ಇದರ ಬಿಸಿ ತಟ್ಟಿರೋದು ಪಾರ್ಟಿ ಆರ್ಗನೈಸರ್ಸ್ಗೆ. ನಾವೇನೇ ಪಾರ್ಟಿ ಮಾಡಿದ್ರು ಮಿನಿಮಮ್ ಕ್ರೌಡ್, ಎಲೈಟ್ ಕ್ರೌಡ್ ಕರಿತೀವಿ. ಯಾಕಂದ್ರೆ ಪಬ್ಲಿಕ್ ಕ್ರೌಡ್ ದೀಸ್ ಡೇಸ್ ಬ್ಯಾಂಗ್ಳೂರಲ್ಲಿ ಬರ್ತಾ ಇಲ್ಲ. ನಾರ್ಮಲ್ ಕ್ರೌಡ್ಸ್ ಅಲ್ಲ, ಇಟ್ ಇಸ್ ವೆರಿ ಡಿಫಿಕಲ್ಟ್. ಸೊ ವಿ ಹ್ಯಾವ್ ಎಲೈಟ್ ಕ್ರೌಡ್, ಸಾಫ್ಟ್ವೇರ್ ಕಂಪ್ನೀಸ್, IT ಕಂಪ್ನೀಸ್, ಆ ರೀತಿ ಕ್ರೌಡ್ಸ್ ಬರ್ತಾ ಇದ್ದಾರೆ. ಆ್ಯಂಡ್ ವಿ ಹ್ಯಾವ್ ಜಂಪ್ ಪ್ಯಾಕ್ಸ್ ಅಬೌಟ್ ಮಿನಿಮಮ್ 2000 ಕ್ರೌಡ್ ಇರ್ತಾರೆ. ಪಾರ್ಟಿ ಅಂತ ಬಂದಾಗ ಫೀಮೇಲ್ಸ್ ಇದ್ರೇ ಜೆಂಟ್ಸ್ ಬರೋದು, ಜೆಂಟ್ಸ್ ಮಾತ್ರ ಬಂದು ಪಾರ್ಟಿ ಮಾಡಲ್ಲ. ಸೊ ಇದೊಂದು ವಿಷಯದಿಂದ ಸ್ವಲ್ಪ ನಮಗೆ ಟಿಕೆಟ್ ಸೇಲಲ್ಲಿ ಸ್ವಲ್ಪ ಎಫೆಕ್ಟ್ ಆಗಿದೆ. ಈಗಾಗಲೇ ಪಾರ್ಟಿ ಅಟೆಂಡ್ ಮಾಡೋಕೆ ಅಡ್ವಾನ್ಸ್ ಬುಕಿಂಗ್ ಓಪನ್ ಆಗಿದ್ದು ಕಳೆದ ವರ್ಷದಷ್ಟು ಬುಕಿಂಗ್ಗಳು ನಡೆದಿಲ್ಲ. ಬರೀ ಹುಡುಗಿಯರು ಮಾತ್ರವಲ್ಲ, ಕಪಲ್ ಬುಕಿಂಗ್ ಪ್ರಮಾಣದಲ್ಲೂ ಗಣನೀಯ ಇಳಿಕೆ ಕಂಡು ಬಂದಿದೆ. ಇನ್ನು ಸ್ಟಾರ್ ಹೋಟೆಲ್ಗಳಂತೂ ಹಿಂದೆಂದಿಗಿಂತ ಈ ಬಾರಿ ಭದ್ರತಾ ವ್ಯವಸ್ಥೆ ಹೆಚ್ಚಿಸಿದೆ. ಇಲ್ಲ, ಕಡಿಮೆ ಆಗಲಿಲ್ಲ. ಬಿಕಾಸ್ ವಿ ಆರ್ ನಾಟ್ ಅ ಸ್ಟ್ಯಾಂಡ್ ಅಲೋನ್ ಪ್ರಾಪರ್ಟಿ. ವಿ ಆರ್ ಅ 5-star hotel. And we believe very strongly in security and safety of our guests. So we have, CCTV cameras everywhere. We have a very, very strong security network. Plus, we are hiring quality bouncers and people like that to keep the place clean and safe. ಅಷ್ಟೇ ಅಲ್ಲ, ಟಿಕೆಟ್ ಬುಕಿಂಗ್ ಆಗಿ ಹೊಸ ಆಫರ್ಗಳನ್ನ ಕೂಡ ನೀಡ್ತಾ ಇದೆ. ಇಷ್ಟೆಲ್ಲ ಆದ್ರೂ ಕಳೆದ ಬಾರಿಗೆ ಹೋಲಿಸಿದಲ್ಲಿ ಈ ಬಾರಿಯ ಪಾರ್ಟಿಯ ಜೋಶ್ ಸ್ವಲ್ಪ ತಗ್ಗಿರುವುದಂತೂ ಸತ್ಯ. ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ಇಯರ್ ಎಂಡ್ ಪಾರ್ಟಿ ಏನೋ ಆರ್ಗನೈಸ್ ಆಗ್ತಾ ಇದೆ. ಆದ್ರೆ ಬುಕಿಂಗ್ ನ ನೋಡಕ್ ಹೋದ್ರೆ ಹುಡುಗಿಯರ ಸಂಖ್ಯೆಯಲ್ಲಿ ಸಾಕಷ್ಟು ಇಳಿಮುಖ ಆಗಿದೆ ಅಂತಾನೆ ಹೇಳ್ಬೋದು. ದೆಹಲಿಯ ಗ್ಯಾಂಗ್ ರೇಪ್ ನ ಎಫೆಕ್ಟ್ ಇಲ್ಲೂ ಆಗಿರೋದು ಕಂಡು ಬರ್ತಾ ಇದೆ. ಆದ್ರೆ ಸ್ಟಾರ್ ಹೋಟೆಲ್ ನಲ್ಲಿ ಪ್ರಿಕಾಷನರಿ ಮೆಷರ್ಸ್ ಮತ್ತು ಸಾಕಷ್ಟು ಪ್ರೊಟೆಕ್ಷನ್ ನೀಡ್ತೀವಿ ಅಂತ ಹೇಳಿರೋದ್ರಿಂದ ಇಲ್ಲೇನೋ ಹುಡುಗಿರು ಬರ್ತಾರೆ. ಆದ್ರೆ ಪಬ್ಲಿಕ್ ಪಾರ್ಟೀಸ್ ಅಟೆಂಡ್ ಮಾಡೋದು ಮಾತ್ರ ಡೌಟ್ಫುಲ್ ಆಗೇ ಉಳಿದಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಶ್ರುತಿ, ನ್ಯೂಸ್ 24 ಬೆಂಗಳೂರು. ಪ್ರಾರ್ಥನಾ ಶಿಕ್ಷಣ ಸಂಸ್ಥೆಯಿಂದ ಇಂದು ಶಾಲಾ ವಾರ್ಷಿಕೋತ್ಸವ